ಹೆಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮೀಶೋದಲ್ಲಿ ರೀಸೆಲ್ಲಿಂಗ್ ಯಾವ ಥರ ಮಾಡೋದು, ಮನಿನ ಯಾವ ಥರ ಅರ್ನ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಮೀಶೋ ಆ್ಯಪ್ನಲ್ಲಿ ಹೋಗಿ ಮೀಶೋ ಆ್ಯಪ್ನ ಓಪನ್ ಮಾಡಿ, ಸೊ ಯಾವುದಾದ್ರೂ ಪ್ರಾಡಕ್ಟ್ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಈ ಥರ ಮೇಲಿರೋದೊಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ನೀವು ಯಾರಿಗಾದರೂ ಈ ಥರ ಆರ್ಡರ್ ಮಾಡಿ ಅವ್ರ ಅಡ್ರೆಸ್ಗೆ ಕಳಿಸ್ಬೋದು, ರೀಸೆಲ್ಲಿಂಗ್ ಮಾಡ್ಬೋದು. ನೀವು ಮನಿನ ಈಸಿಯಾಗಿ ಅರ್ನ್ ಮಾಡ್ಬೋದು. ಸೊ ನೋಡಿ, ಈ ಥರ ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಇದ್ರ ಫೀಚರ್ಸ್ ಎಲ್ಲ ನೋಡ್ಕೊಳ್ಳೋಣ. ಇದನ್ನು ಯಾವ ಥರ ಕೆಲಸ ಮಾಡುತ್ತೆ, ಯಾವ ಥರ ಇದೆ ಈ ಪ್ರಾಡಕ್ಟು, ಯಾವುದರಿಂದ ನಮಗೆ ಎಫೆಕ್ಟ್ ಇದೆ, ಯೂಸ್ ಇದೆ ಈ ಪ್ರಾಡಕ್ಟ್ ಅಂತ ನೋಡಿಕೊಂಡು ನೋಡಿ. ಈ ಪ್ರಾಡಕ್ಟ್ಗೆ 4.2 ರೇಟಿಂಗ್ ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡು ಆರ್ಡರ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ ಮೇಯ್ನ್ ಇರೋದು ನೀವು ಯಾವ ಥರ ಆರ್ಡರ್ ಮಾಡ್ತಿರೋ ಅನ್ನೋದ್ರ ಮೇಲೇ ರೀಸೆಲ್ಲಿಂಗ್ ಇರುತ್ತೆ. ಸೊ ಡೆಲಿವರಿ ಪಾರ್ಟ್ನರ್ ನಿಮ್ಮದು ಡೆಲಿವರಿದು ಯಾವುದಿದೆ, ಅವ್ರು ಯಾವ ಅಡ್ರೆಸ್ಗೆ ನೀವು ಕಳಿಸ್ಬೇಕು ಅಂದ್ಕೊಂಡಿದ್ರೆ ಅವ್ರ ಮನೆ ಹತ್ರನೇ ಹೋಗಿ ತಲುಪೋ ಹಾಗೆ ನೀವು ಡೆಲಿವರಿ ಅಡ್ರೆಸ್ನ ಹಾಕಬೇಕು. ಸೊ ಈ ಥರ ನೋಡಿ, ಆನ್ಲೈನ್ ಪೇಮೆಂಟ್ ಆದರೂ ಮಾಡ್ಬೋದು, ಕ್ಯಾಶ್ ಆನ್ ಡೆಲಿವರಿ ಆದರೂ ಮಾಡ್ಬೋದು. ಸೊ ನಾನು ಕ್ಯಾಶ್ ಆನ್ ಡೆಲಿವರಿ ಪ್ರೆಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕಾಣ್ತಾ ಇದೆ ನಿಮಗೆ ಮಾರ್ಜಿನ್ ಸೇರಿಸಲು ಹೌದು ಕ್ಲಿಕ್ ಮಾಡಿ ಅಂತ. ಹೌದು ಅಂತ ಮಾಡಿಬಿಟ್ಟು ಅದರಲ್ಲಿ ನೀವು ಮಾರ್ಜಿನ್ ಎಷ್ಟಾದರೂ ಹಾಕ್ಬೋದು. ನೋಡಿ, ಈ ಪ್ರಾಡಕ್ಟ್ನ ರೇಟ್ ಬಂದು 116 ಇದೆ, 116 ಇದೆ. ಸೊ ನಾವು ಇದರಲ್ಲಿ ಮಾರ್ಜಿನ್ ಎಷ್ಟಾದರೂ ಹಾಕೋಬೋದು. ಸೊ ನಾವು ರೀಸೆಲ್ಲಿಂಗ್ ಮಾಡ್ತಿದ್ದೀವಿ, ಸೊ 160 ಹಾಕೋಬೋದು, ಅಥವಾ 201 ಹಾಕ್ಬೋದು. ಸೊ 100 ಒಳಗೆ ಇರಬೇಕು. 150 ಇದ್ರೂ ನಮಗೆ ಮಾರ್ಜಿನ್ 50 ಬಂದರೂ ಸಾಕು. ಸೊ ಮಾರ್ಜಿನ್ 50 ಬರೋ ಹಾಗೆ ನೋಡ್ಕೊಳ್ಳಿ, ಮತ್ತು 200 ಒಳಗೆ ಇರಬೇಕು. ಈ ಥರ ನಾವು ರೀಸೆಲ್ಲಿಂಗ್ ಮಾಡ್ಬೋದು. ಈ ಮಾರ್ಜಿನ್ ನಮಗೆ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಹೋಗುತ್ತೆ. ಸೊ ನೋಡಿ, ಈ ಥರ ಕ್ಯಾಶ್ ಆನ್ ಡೆಲಿವರಿ ಮಾಡಿಬಿಟ್ಟು ಅವ್ರ ಅಡ್ರೆಸ್ಗೆ ನೀವು ಡೈರೆಕ್ಟಾಗಿ ಅವ್ರ ಮನೆಗೆ ತಲುಪೋ ಹಾಗೆ ಕಳಿಸ್ಬೋದು. ಸೊ ಮಾರ್ಜಿನ್ ರೇಟ್ ಅಂತ ನಮಗೆ ಎಷ್ಟು ಬಂತು, 69 ರೂಪೀಸ್ ಮಾರ್ಜಿನ್ ಬಂತು. ಸೊ ಹೀಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.